ಇವತ್ತು ಅಬ್ಬರದ ಪ್ರಚಾರವನ್ನ ಬೇಟೆ ವೆಂಕಟರಮಣ ಸ್ವಾಮಿ ದೇವಾಲಯದಿಂದ ಈಗ ಬಳ್ಳೂರುವರೆಗೂ ರ್ಯಾಲಿಯನ್ನು ನಡೆಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಆ ಒಂದು ಗೆಲುವಿನ ಹಿಂಟ್ ಬಗ್ಗೆ ಸಾಕಷ್ಟು ಒಂದು ರಣತಂತ್ರವನ್ನ ರೂಪಿಸುವ ಮೂಲಕ ಡಿ.ಕೆ. ಸುರೇಶ್ ಅವರು ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದು. ರಾಮಲಿಂಗಾರೆಡ್ಡಿ ಅವರ ಜೊತೆ ಶಾಸಕ ಶಿವಣ್ಣ ಅವರು ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಈಗ ಮೆರವಣಿಗೆ ಸಾಗಿ ಬಳ್ಳೂರು ಗ್ರಾಮವನ್ನು ತಲುಪಿದ್ದಾರೆ. ನಾನು ಗ್ರಾಮಾಂತರ ಸಂಸದರು ಜೊತೆಗೆ ಈ ಒಂದು ಕ್ಷೇತ್ರದಲ್ಲಿ ತನ್ನದೇ ಆದ ಅಭಿಮಾನಿಗಳನ್ನು ಹೊಂದಿರುವ ಡಿ.ಕೆ. ಸುರೇಶ್ ಅವರು ಮಾತಾಡ್ತೀನಿ. ಸರ್, ಈಗ ಎಲ್ಲ ಕಡೆ ಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ರಿ, ಕಾರ್ಯಕರ್ತರು ಮತ್ತು ಬೆಂಬಲಿಗರು ತಾವು ಎಲ್ಲೂ ಹೋದಾಗಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸ್ವಾಗತವನ್ನು ಕೋರ್ತಿದ್ದಾರೆ. ಏನು ಹೇಳ್ತೀರಿ ಸರ್? ನೋಡಿ, ಇದು ನಾನು ಕಳೆದ ಬಾರಿ ಏನು ಚುನಾವಣೆಗಿನ್ನ ಮುಂಚಿತವಾಗಿ ಮಾತು ಕೊಟ್ಟಿದ್ದೆ, ಆ ಮಾತುಗಳನ್ನು ನಡೆಸ್ಕೊಂಡಿದ್ದೇನೆ. ನಾನು ಕೂಡ ಈ ಕ್ಷೇತ್ರದ ಒಬ್ಬ ಸಂಸತ್ ಸದಸ್ಯನಾಗಿ, ಜನಪ್ರತಿನಿಧಿಯಾಗಿ ಈ ಭಾಗದ ಪ್ರತಿಯೊಬ್ಬರ ಜೊತೆ ಒಡನಾಟವನ್ನು ಇಟ್ಕೊಂಡು ಕೆಲಸ ಮಾಡಿದ್ದೇನೆ. ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ನನ್ನನ್ನು ಗುರುತಿಸುತ್ತಾರೆ. ಅನೇಕರು ಈ ಭಾಗದಿಂದ ಗೆದ್ದೋಗಿದ್ದವರು ಯಾವತ್ತೂ ಕೂಡ ಈ ಭಾಗಕ್ಕೆ ಬಂದವರಿಲ್ಲ, ಅವರ ಕೊಡುಗೆಗಳೇನಿಲ್ಲ. ಆದರೆ ಇವತ್ತು ನಾನು ಒಂದು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಕೂಡ ಇವತ್ತು 10 ವರ್ಷದಿಂದ ನಮ್ಮ ಸರ್ಕಾರ ಇಲ್ಲ ಕೇಂದ್ರದಲ್ಲಿ. ಆದರೆ ನಾವು ಎಲ್ಲ ರೀತಿಯಲ್ಲೂ ಕೂಡ ಹೋರಾಟವನ್ನು ಮಾಡಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವೆ. ಸೊ ಹಾಗಾಗಿ ಜನ ಇವತ್ತು ನನಗೆ ಬೆಂಬಲಿಸ್ತಾ ಇದ್ದಾರೆ. ನಾನು ಮಾಡಿರೋ ಕೆಲಸ ಕಾರ್ಯಗಳಿಗೆ ಆಶೀರ್ವಾದ ಮಾಡಿ ಕೂಲಿ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಸರ್, ಎಲ್ಲೂ ಕೂಡ ತಾವು ಪ್ರಚಾರಕ್ಕೆ ಹೋದಾಗ ಯಾರನ್ನೂ ಟೀಕೆ ಮಾಡೋರಲ್ಲ. ಈ ಹಿಂದೆ ಸಾಕಷ್ಟು ಎಲ್ಲರೂ ಕೂಡ ನಾವು ಟೀಕೆ ಮಾಡ್ತಾ ಇದ್ರಿ. ಈ ಬಾರಿ ಡಿ.ಕೆ. ಸುರೇಶ್ ಅವರ ಒಂದು ಚಾಣಕ್ಯ ರಾಜಕಾರಣ ಏನಾದರೂ ಮಾಡ್ತಿದ್ದಾರೆ, ಅದೇ ರೀತಿ ಅನಿಸ್ತಿದೆಯಾ ಸರ್? ಎಲ್ಲೂ ಕೂಡ ತಾವು ವಿರೋಧ ಪಕ್ಷದವ್ರ ಬಗ್ಗೆ ಒಂದು ಕೂಡ ಟೀಕೆಯನ್ನು ಮಾಡ್ತಿಲ್ಲ. ಇಲ್ಲ, ಇಲ್ಲಿ ನಾನು ಮಾಡಿರೋ ಕೆಲಸಗಳು ನನಗೆ ಶ್ರೀರಕ್ಷೆ ಇರಬೇಕಾದ್ರೆ, ನನ್ನ 5 ಗ್ಯಾರಂಟಿಗಳು ಶ್ರೀರಕ್ಷೆ ಇರಬೇಕಾದ್ರೆ ನಮ್ಮ ಸರ್ಕಾರದ್ದು, ನಾನು ಮುಂದಿನ ಮಾಡ್ತಕ್ಕಂಥ ಯೋಜನೆಗಳು ಜನರಿಗೆ ತಿಳಿಸುವಂಥ ಅವಕಾಶ ಇರಬೇಕಾದ್ರೆ, ಇವತ್ತು ನಾನು ಬೇರೆಯವ್ರನ್ನ ಟೀಕೆ ಮಾಡೋದಲ್ಲ, ನಾನು ಬೇರೆಯವ್ರ ಹೆಸರಿನಲ್ಲಿ ಮತ ಕೇಳ್ತಾ ಇಲ್ಲ, ಇದು ನನ್ನ ಹೆಸರಿನಲ್ಲಿ ಮತ ಕೇಳ್ತಾ ಇದ್ದೇನೆ. ಬೇರೆಯವ್ರನ್ನ ತಬ್ಕೊಂಡು ಮತ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ಅವ್ರಿಗೂ ನನಗೂ ಇರ್ತಕ್ಕಂಥ ವ್ಯತ್ಯಾಸ. ಇವತ್ತು ನನ್ನ ಕೆಲಸಗಳು, ನಾನು ಕೊಟ್ಟಿರ್ತಕ್ಕಂಥ ಮಾತು, ಆ ಮಾತಿನ ಮೇಲೆ ನಾನು ನಿಂತಿದ್ದೇನೆ. ಆ ಜನ ನನ್ನನ್ನು ವಿಶ್ವಾಸದಿಂದ ಇಟ್ಟಿದ್ದಾರೆ. ಇವತ್ತು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಆನೇಕಲ್ಗೆ ಪ್ರಚಾರಕ್ಕೆ ಬರ್ತಿದ್ದಾರೆ. ಈ ಭಾಗದಲ್ಲಿ ಅವರ ಕುಟುಂಬಸ್ಥರು ಈಗ ತಮ್ಮ ವಿರೋಧವಾಗಿ ನಿಂತಿರುವಂಥವ್ರು ಮಂಜುನಾಥ್ ಅವರು, ಏನು ಹೇಳ್ತೀರಿ ಸರ್? ಇಡೀ ದೇಶಕ್ಕೆ ಗೊತ್ತಿದೆ, ಒಂದು ಕಡೆ ಅಳಿಯ ನಿಂತಿದ್ದಾರೆ, ಒಂದು ಕಡೆ ಮಗ ನಿಂತಿದ್ದಾರೆ, ಇನ್ನೊಂದು ಕಡೆ ಮೊಮ್ಮಗ ನಿಂತಿದ್ದಾರೆ ಅಂತ ಹೇಳ್ಬಿಟ್ಟು. ಅವ್ರ ಪಕ್ಷ ಸೋಲುತ್ತೆ ಅನ್ನೋ ಭೀತಿಯಿಂದ ಇನ್ನೊಂದು ಪಕ್ಷಕ್ಕೆ ಅವರ ಅಳಿಯನ್ನು ದತ್ತು ಕೊಟ್ಟಿದ್ದಾರೆ ಅಂತ ಎಲ್ರಿಗೂ ಗೊತ್ತು. ಸರ್, ಈಗ ಆನೇಕಲ್ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಪ್ರಮುಖವಾಗಿ ಈ ಭಾಗದಲ್ಲಿ ತಾವು ಸಾಕಷ್ಟು ಜನರನ್ನ ಈಗ ಒಡನಾಟ ಇಟ್ಕೊಂಡಿರೋರು, ಪಾರ್ಲಿಮೆಂಟಿಂದ ಗ್ರಾಮ ಪಂಚಾಯತಿವರೆಗೂ ಕಾಂಟ್ಯಾಕ್ಟ್ ಇರೋರು ಡಿ.ಕೆ. ಸುರೇಶ್ ಅಂತ ಹೇಳ್ತಾ ಇದ್ರು. ಎಲ್ಲ ಕಡೆ ಹೋದಾಗ ಏನು ಹೇಳ್ತಿದ್ದಾರೆ ಸರ್ ಮತದಾರರೆಲ್ಲ? ಒಳ್ಳೆ ಫಲಿತಾಂಶ ಇದೆ, ಒಳ್ಳೆ ಜನ ಬೆಂಬಲ ಕೊಡ್ತಾ ಇದ್ದಾರೆ. ಖಂಡಿತ ಕಳೆದ 3 ಬಾರಿಗಿನ್ನ ಈ ಬಾರಿ ಅತ್ಯಂತ ಹೆಚ್ಚಿನ ವಿಶ್ವಾಸದಿಂದ, ಹೆಚ್ಚಿನ ಮತದಿಂದ ಗೆಲ್ತೀನಿ. ಇದು ಡಿ.ಕೆ. ಸುರೇಶ್ ಅವರು ಏನೋ ಈಗಾಗಲೇ ಪ್ರಚಾರದ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಏನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಒಂದು ಕಡೆ ಅಳಿಯ, ಇನ್ನೊಂದು ಕಡೆ ಮಗ, ಹಾಗೂ ಇನ್ನೊಂದು ಕಡೆ ಅವರ ಕುಟುಂಬಸ್ಥರು ನಿಂತಿದ್ದಾರೆ. ಈ ಒಂದು ಗೆಲುವಿನ ಹಿಂಟನ್ನು ಏನು ಅವರು ಯಾವುದೇ ಕಾರಣಕ್ಕೂ ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಬೆಂಗಳೂರು ಗ್ರಾಮಾಂತರದಲ್ಲಿ ಅವರಿಗೆ ಸೋಲುವ ಭೀತಿ ಎದುರಾಗಿದೆ ಅನ್ನೋ ಮಾತನ್ನು ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ತಾಜ್ ಜೊತೆ ನಾನು ನವೀನ್ ಚಂದ್ರ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಆನೇಕಲ್.